ಈ ಬದಿಯಿಂದ ಕಂಡ್ರೆ ಥೇಟ್ ದಣಿಗಳೇ. ಆ ಕುತ್ಕೊಳ್ಳೋ ಭಂಗಿ, ಕುತ್ತಿಗೆ ವಾರೆ ಮಾಡೋದೆಲ್ಲ ಅವರೇ. ದಣಿಗಳ ಮಗ ಅಂತ ಗೊತ್ತಾದ್ಮೇಲೆ ಇದೆಲ್ಲ ಕಾಣ್ತಿತ್ತು ಕಾಣು. ಇಷ್ಟು ದಿನ ಎಂತಕ್ಕೂ ಗುರು ಸಿಕ್ಕಲಿಲ್ಲ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ಇವರು ಚಿಕ್ಕ ದಣಿಗಳು, ಚಿನ್ನ ಚಮಚ ಬಾಯಂಗಿಟ್ಕೊಂಡು ಹುಟ್ಟಿದವರು. ನಮ್ಮ ಕೈಯಲ್ಲಿ ಕೆಲಸ ಮಾಡಿಸ್ಕೋಬೇಕು, ಆದರೆ ಇವರೇ ಹಾಳಾಗಿ ಕೆಲಸ ಮಾಡಿಬಿಟ್ರು. ಎಷ್ಟು ಕಷ್ಟಪಟ್ರೋ ಎಂತ. ನನ್ನ ಬುದ್ಧಿಗಿಷ್ಟು ಯೋಚನೆಲೇ ಮುಳುಗೋದೆ ನಾನು. ಕಾಪಿ ತಣ್ಣಗಾತ ಏನ. ಚಿಕ್ಕ ದಣಿಗಳೇ, ಕಮಲಮ್ಮ, ಏನಿದು? ಅದೇನಿದು ಚಿಕ್ಕದಣಿ ಅಂತೆಲ್ಲ ಹೊಸದಾಗಿ? ಕಾಫಿ ಎಲ್ಲ ಇದೇನಿದು ಹೊಸದಾಗಿ? ಚಿಕ್ಕದಣಿಗಳನ್ನ ಚಿಕ್ಕದಣಿಗಳೇ ಅಂತ ಕರೀದೆ, ಇನ್ನೆಂತ ಭುವನ ಅಂತ ಕರೆಯಕ್ಕಾಗ್ತಾ? ಕಮಲಮ್ಮ, ನಾನು ಭುವನ್ನೇ, ಅದೇ ಭುವನು. ದನಿಗಳು ನನ್ನ ಮಗ ಅಂತ ಕರೆದು ಕೂಡಲೇ, ನಾನು ಅವ್ರನ್ನ ಅಪ್ಪ ಅಂತ ಕರೆದು ಕೂಡಲೇ ನಾನು ನಿಮ್ಗೆ ಚಿಕ್ಕದಣಿ ಆಗೋದಿಲ್ಲ ನೋಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಾನು ಮುಂಚೆ ಎಲ್ಲ ಹೇಗೆ ಕರಿತಿದ್ರೋ ಹಾಗೆ ಕರೀರಿ, ಹಾಗೆ ನೋಡಿ. ಅದೇಂಗಾತು? ನೀವು ನಮ್ಮ ದಣಿಗಳ ಮಗ ಅಲ್ದ? ಓಯ್ ಕಮಲ, ಓಯ್ ಕಮಲ, ನೀ ಎಂತ ಹೇಳ್ತಿದ್ದೆ? ಎಂತ ಹೇಳ್ತಿದ್ರಿ ಅಂದ್ರೆ, ಆ ಭೂವಿನ ಕರ್ಕೊಂಬಂದು ಚಿಕ್ಕ ದಣಿಗಳೇ ಅಂತ ಪರಿಚಯ ಮಾಡಿಸಿದ್ರು. ನಾವು ಅವ್ರನ್ನ ಚಿಕ್ಕ ದಣಿಗಳೇ ಅಂತ ಕರಿತಿದ್ದು. ಈಗ ನಮ್ಮ ದಣಿಗಳು ಭುವನ್ ನನ್ನ ಮಗ ಅಂತ ಹೇಳಿದ್ರಲ್ದ, ಹಂಗಾದ್ಮೇಲೆ ಅವ್ರು ನಮ್ಮ ಚಿಕ್ಕ ದಣಿಗಳೇ ಅಲ್ದ? ನಾನು ಇನ್ಮೇಲೆ ಇವ್ರನ್ನ ಚಿಕ್ಕ ದಣಿಗಳೇ ಅಂತ ಕರಿತೀನಪ್ಪ. ವಾ, ನೀ ಹಂಗೆ ಹೇಳಿದ್ದ ಮಾರೈತೆ. ಸರಿ ಕಮಲಮ್ಮ, ಅದೆಲ್ಲ ಏನು ಬೇಡ. ಮೊದಲಿನ ಥರ ಭುವನ್ ಅಂತಾನೆ ಕರೀರಿ ಸಾಕು. ಅದೆಲ್ಲ ಗೊತ್ತಿಲ್ಲ. ನಾವೀಗ ನಿಮ್ಮನ್ನ ಚಿಕ್ಕ ದಣಿಗಳೇ ಅಂತಾನೆ ಕರೆಯೋದು. ನೀವು ಇನ್ನೊಂದಿನ ಯಾರನ್ನಾದ್ರೂ ಕರ್ಕೊಂಡು ಬಂದು ಚಿಕ್ಕ ದಣಿಗಳೇ ಅಂತ ಪರಿಚಯ ಮಾಡಿಸಿದ್ರೆ ಅವ್ರನ್ನೂ ಚಿಕ್ಕ ದಣಿಗಳೇ ಅಂತ ಕರೀತಿ. ಹೌದು, ಚಿಕ್ಕ ದಣಿಗಳೇ. ಚಿಕ್ಕ ದಣಿಗಳ ಹತ್ರ ಮಾತಾಡ್ತಾ ಕಾಫಿ ತಣ್ಣಗಾತು. ಈಗ ಬಿಸಿ ಮಾಡ್ಕೊಂಬತ್ತೆ. ಅಯ್ಯೋ, ಯಾಕೆ ಹಿಂಗೆಲ್ಲ ದಿಢೀರ್? ಬೇಡ, ಪರವಾಗಿಲ್ಲ. ಆದರೂ ಒಪ್ಕೊಂಡ್ರಲ್ಲ, ಅದೇ ಖುಷಿ ಅಮ್ಮ. ದಣಿಗಳೇ, ಅಮ್ಮ ಜೊತೆ ಹಂಗಿದ್ರೆ ನೀವು ಮಗು ಆಗೋಗ್ತೀರಿ. ಎಷ್ಟು ಚಿಕ್ಕದಾಗಿದ್ರಿ ಕಣೆ. ರಮೇಶ, ಹಾಗಂತ ನಾನು ಮೈ ಮರೆಯೋ ಹಾಗಿಲ್ಲ. ಯಾಕಂದ್ರೆ ನನಗೀಗ ಬೆಳೆದು ನಿಂತಿರೋ ಮಗ ಇದ್ದಾನೆ. ನಾಳೆನೇ ಅವನಿಗೆ ಮದುವೆ ಕಣೋ. ಶಂಕರು, ಹೌದಮ್ಮ, ನೀನು ನನಗೆ ಬೈದು ಕೆಲಸ ಮಾಡಿಸ್ಬೇಕು. ಏನು ಕೆಲಸ ಮಾಡಿಸೋದು? ಅವರಿಬ್ರು ಸಿಂಪಲ್ ಆಗಿ ಮದುವೆ ಇರಬೇಕು ಅಂತ ಕಂಡೀಷನ್ ಹಾಕಿ ಒಪ್ಕೊಂಡಿದಾರಲ್ಲ. ಅದು ನಾನು ಒಪ್ಕೊಳ್ತೀನಿ. ಆದರೂ ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು, ಒಂದು ವೇಳೆ ಊರಿಂದ ಶ್ರದ್ಧಾ ಮನೆಯವ್ರ ಕಡೆಯವ್ರನ್ನ ಕರಿಬೇಕೋ ಬೇಡವಾ ಯೋಚನೆ ಮಾಡೋದು ಬೇಡವಾ? ಶಂಕರ, ಈ ಮದುವೆ ನಡೀತಿರೋದೇ ನಿನ್ನ ಖುಷಿಗೋಸ್ಕರ. ಮತ್ತೆ ಇದು ಮರುವಿವಾಹ ನಿನ್ನ ಪ್ರೀತಿಗೋಸ್ಕರ ಆಗ್ತಿರೋದು. ಯಾವ ಮುಖ್ಯಸ್ಥರು ಬೇಡ, ಯಾವ ಶಾಸ್ತ್ರನೂ ಬೇಡ. ಸರಿ, ಮದುವೆ ಮನೆಯಲ್ಲೇ ನಡೀತಾ ಇರೋದು. ಆದರೂ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಸಂತೋಷದಲ್ಲಿ ನನಗೆ ದಿಕ್ಕೇ ತೋರಿಸ್ತಾ ಇಲ್ಲ ಅಮ್ಮ. ನೋಡು, ನಾನೆಲ್ಲ ಯೋಚನೆ ಮಾಡಿಟ್ಟಿದ್ದೀನಿ. ನಿಮ್ಮಮ್ಮ ನಾನಿದ್ದೀನಲ್ಲ. ರಮೇಶ, ಹತ್ತಿರದಲ್ಲಿ ಯಾರಾದರೂ ಹೂವಿನ ಹಾರ ಮಾಡೋರಿದ್ದರೆ ಈಗಲೇ ಹೋಗಿ 2 ಹೂವಿನ ಹಾರಾಗೆ ಆರ್ಡ್ರ್ ಮಾಡಿಬಿಡು, ತಿಳಿತಾ? ಆಯ್ತಮ್ಮ. ಮಾಂಗಲ್ಯ ಹೇಗೂ ಇದೆ, ತುಳಸಿ ಕಟ್ಟೆ ಮುಂದೆ ಮದುವೆ ಶಾಸ್ತ್ರ ಮುಗಿಸ್ಬಿಡೋಣ. ಏನಂತೀಯಾ? ಸರಿನಮ್ಮ, ಹಾಗೆ ಮಾಡೋಣ. ಆಮೇಲೆ ಈ ಊಟಕ್ಕೆಲ್ಲ ಊರಲ್ಲಿ ಯಾರ್ಯಾರನ್ನ ಕರೆಯೋದು? ಪಟೇಲನ ಮನೆಯವ್ರನ್ನೇನಾದ್ರು? ಪಟೇಲ? ಯಾರದು ಪಟೇಲ? ನೋಡು, ಯಾವ ದೊಡ್ಡ ಮನುಷ್ಯನೂ ಬೇಡ. ನಿನಗೆ ಗೊತ್ತಿರೋರು, ಆಪ್ತರು 4-5 ಜನನ ಕರಿ ಸಾಕು.
ಊಟನೂ ಅಷ್ಟೇ ಕಣೋ, ಸಿಂಪಲ್ ಆಗಿರಲಿ. ಒಂದು ಪಾಯಸ, ಒಂದು ಚಿತ್ರಾನ್ನ, ಒಂದು ಪಲ್ಯ, ಅನ್ನ ಸಾರು, ಮೊಸರು, ಮುಗಿಸ್ಬಿಡೋಣ ಅಷ್ಟರಲ್ಲೇ. ರಮೇಶ, ನೀನು ಬೇಗ ಹೋಗಿ ಹಾರ ಕೇಳ್ಬಂದ್ಬಿಡು. ಆಯ್ತು ದಣಿಗಳೇ, ಈಗ ಹೊಟ್ಟೆ. ನೋಡು ಶಂಕರ, ವಾಯ್ ನಿಮ್ಮಿಬ್ರಿಗೆ ಎಂತ ಆಗಿತ್ತಾ? ಒಳ್ಳೆ ಆಕಾಶ ಕಳ್ಚಿ ತಲೆ ಮೇಲೆ ಬಿದ್ದಾರಂಗೆ ಕೂಕೊಂಡಿದ್ರಲ್ಲ, ಎಂತ ಆಯ್ತಾ? ಇಲ್ಲಿ ಕಾಣಿ, ಟೀಚರ್ ಅಮ್ಮ ಬೋನನ್ ಮದ್ವೆ ಇತ್ತು, ಎಷ್ಟು ಕೆಲಸ ಬಾಕಿ ಇತ್ತು, ಎಲ್ಲ ನಾನು ಒಬ್ಳೆ ಮಾಡಿ ಸಾಯ್ಕ. ಬನ್ನಿ ಬನ್ನಿ ಎದ್ದು. ಬಾಯ್ ಸಿಂಗ್ಲಿಕ, ಹೇಳಿದ್ ಕೇಳಿಲ್ಯಾ? ಹೊರಗಡೆ ಚಪ್ರ ಹಾಕೋ ಕೆಲಸ ಬಾಕಿ ಇತ್ತು ಮಾರಯ್ಯ, ಎದ್ದು ಹೋಗ. ಅಯ್ಯ ಅವನ ಮದಿ ಆತ ಅಂತೇಳಿ ನಾ ಎಂತ ಖುಷಿ ಪಡ್ಕ? ಅವನ ಮದಿ ಅಲ್ದ, ಅವನೇ ಎಲ್ಲ ತಯಾರಿ ಮಾಡ್ಕೊಳ್ಳಿ, ನನಗೆಂತ ಬೇರೆ ಕೇಳ್ತಿಲ್ಲ. ಹೌದು, ಇಲ್ಲಿ ನಮ್ ಖುಷಿಗೆ ಯಾರು ಇಲ್ಲ, ಎಲ್ಲರ ಖುಷಿಗೆ ಮಾತ್ರ ನಾವ್ ಐಕ. ಇದೆಂತ ಕರ್ಮ. ಹೇ ಪಚ್ಚಿ, ಸವಿತಾ, ಭುವನನ್ನ ಯಾರು ಅನ್ಕೊಂಡಿದ್ರಿ? ಯಾರು ಅನ್ಕೊಂಡಿದ್ರ? ಅವನು ಯಾರು ಅಂತ ಗೊತ್ತಿತ್ತ ನಿಮ್ಗೆ? ಗೊತ್ತು. ಶ್ರದ್ಧಕ್ಕನ್ ಮದಿಯ ಪುಗ್ಗಂಡ ಈ ಮನಿ ಕೆಲ್ಸದವ, ಹೆಚ್ಚಂದ್ರೆ ಜಾಸ್ತಿ ಹೇಳ್ಕಂದ್ರೆ ದಣಿಗಳಿಗೆ ಬಾಳ ಕಾಸ ಗೊತ್ತಿತ್ತು. ಅಷ್ಟೇ ಅಲ್ದ ನಿಮಗೆ ಗೊತ್ತಿಪ್ಪದು? ಭುವನ ಈ ಮನೆ ಮಗ, ದಣಿಗಳ ಸ್ವಂತ ಮಗ, ಈ ಮನೆ ಮಗ. ಹೊಯ್ ಪಚ್ಚಿ, ನಾ ಹೇಳಿದ್ ಕೇಳ್ತಾ? ಗೊತ್ತಿತ್ತು ಗೊತ್ತಿತ್ತು, ನನಗೆಲ್ಲ ಗೊತ್ತಿತ್ತು. ನೀ ಹೇಳ ತಿಳ್ಕೊಳಕನ ಎಲ್ಲ ನನಗೆ ಯಾವತ್ತೋ ಗೊತ್ತಿತ್ತು ಅವ್ನು ದಣಿಗಳ ಮಗ ಅಂದೇಳಿ. ಅವ ದಣಿಗಳ ಮಗ ಆದರೆ ದಣಿಗಳಿಗೆ ಮಗ ಅಷ್ಟೇ. ನನಗೆ ಅಷ್ಟೇ ಆದರೂ ಅವ ನನಗೆ ಗೌಂಡ್ ಸೌತಿಯೇ. ಪಚ್ಚಿ, ಮೈ ಮೇಲೆ ಜ್ಞಾನ ಇತ್ತೆ ನನಗೆ. ನಾನು ನಿಮ್ಮಿಬ್ರಿಗೂ ಬೈದೆ ಸುಮ್ಮನೆ ಇದ್ದೆ. ಎಂತಕ್ಕೆ ಗೊತ್ತಿತ್ತಾ? ಇಬ್ಬರಿಗೂ ಹುಡುಗಾಟ, ಈ ಹುಡುಗ ಬುದ್ಧಿ ಸ್ವಲ್ಪ ದಿನಕ್ಕೆ ಹೋತು, ಆಮೇಲೆ ಘನವಾಗಿ ಸಂಸಾರ ಮಾಡ್ತ್ರಿ ಅಂತ. ನೀವೆಂತಕ್ಕೋ ಸಮ ಅಪ್ಪಂಗೆ ಕಾಣ್ತಿಲ್ಲ ಮಾರಾಯ. ನಿಮ್ಮಿಬ್ರು ಮಧ್ಯ ಪ್ರೀತಿ ಇತ್ತು, ಆದ್ರೆ ಅದು ನಿಮ್ಮಿಬ್ರಿಗೂ ಗೊತ್ತಾಗ್ತಿಲ್ಲ. ದೇವನೆಲ್ಲೋ ಕೂತು ಹೊಸೆವ ಮನುಜರನ್ನ